ಹಸಿ ಸುಳ್ಳು ಹೇಳುವ ಕಮಲ ಕಿತ್ತೊಗೆಯೋಣ. ಸಿಪಿಎಂ ಗೈಬು ಜೈನೆಕಾನ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ಮಾಧ್ಯಮದವರಿಗೆ ಹಸಿ ಸುಳ್ಳು ಹೇಳುವ ಕಮಲವನ್ನು ಕಿತ್ತೊಗೆಯೋಣ. ಸಿಪಿಎಂ ಗೈಬು ಜೈನೆಕಾನ್ ಹೇಳಿಕೆ. ನಾನು ತಿನ್ನುವುದಿಲ್ಲ, ತಿನ್ನಲು ಬಿಡುವುದಿಲ್ಲ ಎಂದು ಹೇಳುವ ಮೂಲಕ ಚುನಾವಣೆಯಲ್ಲಿ ಗೆದ್ದು ಎಲೆಕ್ಷನ್ ಬಾಂಡ್ನಿಂದ ಸುಮಾರು 8,200 ಕೋಟಿ ಪಡೆದ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಮತ ನೀಡಬಾರದು ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಜೆಎಂ ಜೈನೆಕಾನ್ ಹೇಳಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸ್ವಿಸ್ ಬ್ಯಾಂಕ್ನಿಂದ ನಮ್ಮ ದೇಶದ ಭ್ರಷ್ಟ ರಾಜಕಾರಣಿಗಳ ಕಪ್ಪು ಹಣ ತಂದು ಪ್ರತಿಯೊಬ್ಬ ನಾಗರಿಕನ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ ಹೇಳಿದ್ದ ಮೋದಿ ಸರ್ಕಾರ 10 ವರ್ಷ ಕಳೆದರೂ ಇನ್ನೂ ಸುಳ್ಳು ಹೇಳುವುದನ್ನು ಬಿಜೆಪಿ ಸರ್ಕಾರ ತೊಲಗಿಸಲು ಮತದಾರರು ಸನ್ನದ್ಧರಾಗಬೇಕು ಎಂದು ಕರೆ ನೀಡಿದರು. ಸರ್ಕಾರ ಕಾರ್ಮಿಕ ಕಾನೂನು ತಿದ್ದುಪಡಿ ಮಾಡಿ ಶ್ರಮಿಕ ವರ್ಗಕ್ಕೆ ಸಿಗುವ ಅಲ್ಪ ಸೌಲಭ್ಯಗಳನ್ನು ಕಸಿದು ಹೋರಾಟವನ್ನು ಹತ್ತಿಕ್ಕಲು ಕಿತ್ತುಕೊಂಡಿರುವ ಪ್ರಧಾನಿ ಮೋದಿ ಅವರ ಸರ್ವಾಧಿಕಾರಿಯಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂಷಿಸಿದರು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವುದಾಗಿ 2014ರ ಚುನಾವಣೆಯಲ್ಲಿ ಹೇಳಿದ್ದ ನರೇಂದ್ರ ಮೋದಿ ಅವರು 10 ವರ್ಷವಾದರೂ ರೈತರ ಆದಾಯ ದ್ವಿಗುಣಗೊಳಿಸಿಲ್ಲ. ಬೆಂಬಲ ಬೆಲೆ ನೀಡಲು ಒತ್ತಾಯಿಸಿ ದೆಹಲಿಯಲ್ಲಿ ಹೋರಾಟ ಮಾಡಿದ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ ರೈತ ವಿರೋಧಿ ಬಿಜೆಪಿ ಸರ್ಕಾರ ಸೋಲಿಸಬೇಕು ಎಂದರು. ಭ್ರಷ್ಟ ಬಿಜೆಪಿ ಸರ್ಕಾರ ತೊಲಗಿಸಲು ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಐಎಂ ಪಕ್ಷವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಎಲ್ಎಸ್ ನಾಯಕ್, ಎಫ್ಎಂ ನದಾಫ್ ಹಾಗೂ ನಾಗಪ್ಪ ಸಂಗೊಳ್ಳಿ ಉಪಸ್ಥಿತರಿದ್ದರು. ಇದು 18ನೇ ಲೋಕಸಭಾ ಚುನಾವಣೆ ಏನು ಬಂದೈತಿ. ಈಗ ನಮ್ದೇನು ಮೇ 7ನೇ ತಾರೀಕಿಗೆ ಚುನಾವಣೆ ಐತಿ. ಅದರ ಬಗ್ಗೆ ಸಿಪಿಎಂ ಪಕ್ಷದವರಾದಂಥ ನಾವು ಸಂವಿಧಾನ ಉಳಿಸಬೇಕು, ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋದಕ್ಕೇನೈತಿ, ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಬಿಜೆಪಿಯನ್ನು ಸೋಲಿಸಿ ಅನ್ನುವಂಥದ್ದು ಸಿಪಿಎಂ ಪಕ್ಷದ ಒಂದು ಕರೆ ಇದೆ. ಆದ್ದರಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ಮತದಾರಗಳಲ್ಲಿ ನಾವು ವಿನಂತಿ ಮಾಡ್ತೀವಿ, ಕೋಮುವಾದಿ ಬಿಜೆಪಿಯನ್ನು ಸೋಲಿಸಿ, ಸಂವಿಧಾನ ವಿರೋಧಿ ಬಿಜೆಪಿಯನ್ನು ಸೋಲಿಸಿ, ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿರುವಂಥ ಬಿಜೆಪಿಯನ್ನು ಸೋಲಿಸಿ, ಆಮೇಲೆ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂಥ ಬಿಜೆಪಿಯನ್ನು ಸೋಲಿಸಿ. ಅದೇ ದೇಶ ಪ್ರೇಮ, ಸೋಲಿಸುವುದೇ ದೇಶ ಪ್ರೇಮ. ಆದ್ದರಿಂದ ಇಂಡಿಯಾ ಒಕ್ಕೂಟದ ಭಾಗವಾಗಿರುವಂಥ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅನ್ನುವಂಥ ಘೋಷಣೆ ನೀಡಿಕೊಂಡು ಇವತ್ತು ಸಿಪಿಎಂ ಪಕ್ಷ ಒಂದು ಈಗಾಗಲೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ಯಾಕೆ ನಾವು ಸೋಲಿಸಬೇಕು ಅನ್ನುವಂಥದ್ದು ಏನು ಹೇಳಿದರು 2014ರಲ್ಲಿ ಅಂತಂದರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ಹೇಳಿದರು. ಎಲ್ಲರ ಜೊತೆಯಲ್ಲಿ ಎಲ್ಲರ ವಿಕಾಸ ಆಗಬೇಕು ಅಂತೇಳಿ. ಯಾರ್ದು ವಿಕಾಸ ಆಗತೈತಿ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದರೆ ಇದು ಅಂಬಾನಿ ಮತ್ತು ಅದಾನಿಯ ವಿಕಾಸ ಆಗತೈತಿ ಹೊರತು ಬಡವರ ವಿಕಾಸ ಏನೂ ಆಗ್ತಾ ಇಲ್ಲ, ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಆಮೇಲೆ ವಿಕಸಿತ ಭಾರತ ಅಂಥೇಳಿ ಒಂದು ಕರೆ ಕೊಟ್ಟರು. ಆಮೇಲೆ ಶ್ರಮಮೇವ ಜಯತೆ ಅಂಥೇಳಿ ಒಂದು ಘೋಷಣೆ ಕೊಟ್ಟರು. ಈ ರೀತಿ ಸುಳ್ಳು ಘೋಷಣೆಗಳನ್ನು ಕೊಟ್ಕೋತ ಇವತ್ತು ಭಾರತ ದೇಶದ ಜನರಿಗೆ ಮಂಕು ಬೂದಿ ಎರಚಿ ಇವತ್ತು 10 ವರ್ಷ ಆಡಳಿತ ಮಾಡಿದಂಥ ಬಿಜೆಪಿ ತನ್ನ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸೈತೆ ಹೊರತು ಈ ದೇಶದ ಅಭಿವೃದ್ಧಿಗಾಗಿ ಏನೂ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಬಿಜೆಪಿಯನ್ನು ಸೋಲಿಸಿ ಸಂವಿಧಾನ ಉಳಿಸಿ ಅನ್ನುವಂಥ ಘೋಷಣೆಯನ್ನು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಅದೇ ರೀತಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ, ನಿರುದ್ಯೋಗವನ್ನು ನಾವು ಹೋಗಲಾಡಿಸ್ತೀವಿ ಅಂತೇಳಿ ಹೇಳಿದರು. ಆದರೆ 2 ಕೋಟಿ ಉದ್ಯೋಗ ಕೊಡೋದಷ್ಟೇ ಇರಲಿ, ಈ ದೇಶದಲ್ಲಿ ಕೋವಿಡ್ ಬಂದಂಥ ಪರಿಸ್ಥಿತಿಯಲ್ಲಿ ಸಣ್ಣ ಎಲ್ಲ ಕಂಪ್ನಿಗಳು ಎಲ್ಲ ಬಂದಾಗಿ ಇವತ್ತು 60 ಲಕ್ಷ ಜನ ಇವತ್ತು ಕೆಲಸ ಕಳ್ಕೊಂಡು ಬೀದಿಯಲ್ಲಿದ್ದಾರೆ. ಅದಕ್ಕೇನೈತಿ, ಉದ್ಯೋಗ ಕೊಡ್ರಿ ಅಂದ್ರೆ ಪಕೋಡ ಮಾರಕ್ಕೆ ಹೋಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ಅರ್ಥ ಏನಂದ್ರೆ, ಈ ದೇಶದ ನಿರುದ್ಯೋಗ ಯುವಕರಿಗೆ, ನಿರುದ್ಯೋಗ ಯುವತಿಯರಿಗೆ ಇವತ್ತು ಅವಮಾನ ಮಾಡ್ದಂಗೆ ಅವರು ಯಾವುದೇ ರೀತಿಯ ಉದ್ಯೋಗಗಳನ್ನ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಬಿಜೆಪಿಯನ್ನು ಸೋಲಿಸ್ರಿ ಅಂತೇಳಿ ಹೇಳ್ತೀವಿ. 2014ರಲ್ಲಿ ಹೇಳಿದ್ರು ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ. ಸ್ವಾಮಿನಾಥನ್ ರಿಪೋರ್ಟನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು, ಜಾರಿಗೆ ತಂದಿಲ್ಲ. ಮೇಲಾಗಿ 2014ರಲ್ಲಿ ಏನು ಹೇಳಿದ್ರಲ್ಲ ಇವರು, ಮುಂದೆ ಏನು ಮಾಡಿದ್ರು ಅಂದ್ರೆ ಇವರೇ ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಹಾಕಿ ನಮಗೆ ಬೆಂಬಲ ಬೆಲೆ ಕೊಡೋಕೆ ಆಗೋದಿಲ್ಲ ಅಂತೇಳಿ ಹೇಳ್ಯಾರ ಇವರು. ಆದ್ದರಿಂದ ರೈತರು ಚಳವಳಿಯನ್ನು ಮಾಡಾಕ್ತಾರೆ. ಇವತ್ತು ಬೆಂಬಲ ಬೆಲೆ ಇಲ್ಲದೆ ರೈತರ ಆತ್ಮಹತ್ಯೆಗಳು ಆಗಾಗ್ತೇವೆ. ಅದು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಗೊತ್ತಾಗಬೇಕು. ಟೋಟಲ್ ಆಗಿ ಯಾರಿಗೆ ಹೆಲ್ಪ್ ಮಾಡಾಕ್ತಾರೆ ಅಂದ್ರೆ ಈ ದೇಶದ ಬಂಡವಾಳಶಾಹಿಗಳಿಗೆ ಹೆಲ್ಪ್ ಮಾಡಾಕ್ತಾರೆ. ಅಂಬಾನಿ ಮತ್ತು ಅದಾನಿಯವರಿಗೆ ಹೆಲ್ಪ್ ಮಾಡಾಕ್ತಾರೆ ಹೊರತು ದೇಶದ ದುಡಿಯುವ ಜನರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಬಿಜೆಪಿಯನ್ನು ಸೋಲಿಸ್ರಿ ಅಂತೇಳಿ ಹೇಳ್ತೀವಿ. ದೇಶದ ಒಂದು ಉದ್ಯೋಗ ಕೊಡಾಕ್ ತಯಾರಿಲ್ಲ, ರೈತರಿಗೆ ಬೆಂಬಲ ಬೆಲೆ ಕೊಡಾಕ್ತಿಲ್ಲ. ಅದರ ಹೊರತಾಗಿ ಇವತ್ತು ಜಾತಿ ಧರ್ಮದ ಆಧಾರದಲ್ಲಿ ನಮ್ಮ ದೇಶವನ್ನು ವಿಭಜನೆ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ತರಾಕತ್ಯಾರ. ಈಗ ಮೊನ್ನೆ ನೋಡಿ ನೀವು ನೇಹಾ ಕೊಲೆ, ಒಂದು ಧರ್ಮದ ಬಣ್ಣವನ್ನು ಹಚ್ಚುವಂಥ ಕುತಂತ್ರ ಇವತ್ತು ಬಿಜೆಪಿಯವರು ಮಾಡಾಕತ್ಯಾರ. ಅದು ಯಾವುದೇ ರೀತಿ ಅಂದ್ರೆ ಧರ್ಮವನ್ನು ಬೆರೆಸಬಾರ್ದು. ಯಾವ ಕೊಲೆ ಮಾಡ್ಯಾನೋ ಅವಂಗೆ ಶಿಕ್ಷೆ ಆಗಲೇಬೇಕು. ಅದು ಬೇಕಾದವ ಇರಲಿ, ಅವ ಪ್ರದೀಪ್ ಕುಮಾರ್ ನಾಯಕ್ ಇರಲಿ, ಅವ ಯಾರು ನಮ್ಮ ಫಯಾಜ್ ಇರಲಿ, ಅವ ಕೊಡಲೇಬೇಕು. ಅದಕ್ಕೇನೈತಿ, ಅದರಿಂದ ನಮ್ಮ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೇನೈತಿ ನಾವು ಬೆಳಗಾವಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ತೀವಿ, ಈ BJPಯನ್ನು ಸೋಲಿಸಿ
ಇಂಡಿಯಾ ಒಕ್ಕೂಟದ ಭಾಗವಾಗಿರುವಂಥ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿರಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ